ದಸರಾಗೂ ಮೊದಲೇ ಸಿಎಂ ಅಧಿಕಾರ ಕಳೆದುಕೊಳ್ಳುತ್ತಾರೆ. ಸಿಎಂ ಬದಲಾವಣೆ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಶ್ರೀರಾಮುಲು. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಟ್ರೆಂಡ್ ನಡೀತಾ ಇದೆ. ದಸರಾಗೂ ಮೊದಲೇ ಸಿಎಂ ಅಧಿಕಾರ ಕಳೆದುಕೊಳ್ಳುತ್ತಾರೆ. ಸಿಎಂ ಬದಲಾವಣೆ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಶ್ರೀರಾಮುಲು ಅವರು. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಟ್ರೆಂಡ್ ನಡೀತಾ ಇದೆ. ಈಗ ದಸರಾ ಆದ ಮೇಲೆ ಸಿಎಂ ಬದಲಾವಣೆ ಅಂತಿದ್ದಾರೆ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಪತನವಾಗುತ್ತೆ ಅಂತ ರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದಸರಾಗೂ ಮೊದಲೇ ಸಿಎಂ ಸಿದ್ದರಾಮಯ್ಯ ಸ್ಥಾನವನ್ನ ಕಳೆದುಕೊಳ್ಳುತ್ತಾರೆ. ಮಧ್ಯಂತರ ಚುನಾವಣೆ ಬರುತ್ತೆ ಅಂತ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರ ಹಸ್ತಾಂತರ, ಇವತ್ತು MLA ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ. ಒಂದು ಕಡೆ ಆದ್ರೆ ಒಂದು ಕಡೆ ಏನಪ್ಪ, ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ ಇಲ್ಲ ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ, ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಅವ್ರು ಕೆಲವು ಮಂದಿ ಮಾತಾಡ್ತಾ ಇದಾರೆ. ಕೆಲವು ಮಂದಿ ಹೇಳ್ತಾ ಇದಾರೆ ಇಲ್ಲ ದಸರಾ ಆದ್ಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅಂತ ಇದ್ದಾರೆ. ನಾನು ಎಲ್ಲೋ ಒಂದು ಕಡೆ ನೋಡಿದಂತ ಟೈಮಲ್ಲಿ ಕುರ್ಜಿಯ ಇವತ್ತು ಕಿತ್ತಾಟ ಏನ್ ನಡೀತಾ ಇದೆನೋ, ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ. ಅಲ್ಲಿ ತನಕ ನವೆಂಬರ್ ತನಕ ಕಾಯಕ್ ಹೋಗ್ಬೇಡ್ರಿ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ, ನನಗಿರುವಂತ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನ್ ಪ್ರಿಪರೇಷನ್ ನಡೀತಾ ಇದೆ. ಈ ದಸರಾ ಉತ್ಸವ ಪ್ರಿಪರೇಷನ್ಗಿಂತ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನೋಂಥದ್ದು ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂತ ಟೈಮ್. ಉಕ್ರೇನ್ ಮೇಲೆ 400ಕ್ಕೂ ಹೆಚ್ಚು ಡ್ರೋನ್ ಪ್ರಯೋಗಿಸಿದ ರಷ್ಯಾ. 60ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದಲೂ ಉಕ್ರೇನ್ ಮೇಲೆ ದಾಳಿ ನಡೆದಿದೆ. ಈ ಪೈಕಿ 249 ಡ್ರೋನ್ಗಳನ್ನು ಹೊಡೆದುರುಳಿಸಿದ ಉಕ್ರೇನ್ ನೆಲದ ಮೇಲೆ ಈವರೆಗಿನ ಅತಿ ದೊಡ್ಡ ದಾಳಿ ನಡೆಸಿದೆ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದ್ದು 3 ವರ್ಷಗಳೇ ಆಯಿತು. ಸೊ ಇದುವರೆಗೂ ಕೂಡ ಯುದ್ಧ ನಿಲ್ಲುವ ಲಕ್ಷಣಗಳಂತೂ ಇಲ್ಲ. 60ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದಲೂ ಕೂಡ ಉಕ್ರೇನ್ ಮೇಲೆ ದಾಳಿ ಆಗಿದೆ. ಈ ಪೈಕಿ 249 ಡ್ರೋನ್ಗಳನ್ನು ಉಕ್ರೇನ್ ಹೊಡೆದು ಹಾಕಿದೆ. ಉಕ್ರೇನ್ ನೆಲದ ಮೇಲೆ ಈವರೆಗಿನ ಅತಿ ದೊಡ್ಡ ದಾಳಿ ಇದು ರಷ್ಯಾದಿಂದ. ಸ್ಥಳೀಯ ಕಾಲಮಾನ ಭಾನುವಾರ ಬೆಳಗಿನ ಜಾವ ನಡೆದಂಥ ದಾಳಿ. ಉಕ್ರೇನ್ ದೇಶದ ಎಲ್ಲ ಪ್ರಮುಖ ನಗರಗಳ ಮೇಲೂ ರಷ್ಯಾ ದಾಳಿಯನ್ನು ಮಾಡ್ತಾನೆ ಇದೆ. ಉಕ್ರೇನ್ನ ಪ್ರಮುಖ ನಗರಗಳ ಮೇಲೆ ದಾಳಿ ಆಗಿದ್ದರಿಂದ ಅಲ್ಲಿನ ಜನ ಪಾಪ ಪ್ರಾಣ ಉಳಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಪ್ರತಿನಿತ್ಯ ಅಲ್ಲಿ ನರಕ ಯಾತನೆಯನ್ನು ಪಡ್ತಾ ಇದ್ದಾರೆ. ಕ್ಷಿಪಣಿಗಳ ದಾಳಿ, ಎಲ್ಲಿ ಯಾವಾಗ ಕ್ಷಿಪಣಿಗಳು ಬಂದು ಬೀಳುತ್ತಾವೋ, ಬಾಂಬ್ ಬಂದು ಬೀಳುತ್ತೋ, ಡ್ರೋನ್ ದಾಳಿ ಆಗುತ್ತೋ ಅನ್ನೋ ಭಯದಲ್ಲೇ ಇರ್ತಾರೆ. ಬಂಕರ್ನಲ್ಲಿ ಅಡಗಿ ಕೂರುವಂಥ ಪರಿಸ್ಥಿತಿ ಈಗ ಅಲ್ಲಿನ ಜನರದ್ದು. ನೋಡಿ, ಇಲ್ಲಿ ಹೇಗೆ ಕೂತಿದ್ದಾರೆ ಪಾಪ ಜನ.